devil on fire. ಸರ್ ಇಲ್ಲಿ ಏನು ಪಾಯಿಂಟ್ ಇದೆ ಅಂದರೆ ತಾವು ಗಮನಿಸಿರ್ತೀರಿ. ಫರ್ದರ್ ಹಿ ಅಲೀಜ್ಡ್ ದಟ್ ಬೈ ಡೂಯಿಂಗ್ ದಿಸ್ ದಿ ಅಥಾರಿಟಿ ಹ್ಯಾಸ್ ಮಿಸ್ಯೂಸ್ಡ್ ಇಟ್ಸ್ ಪವರ್ ಅಂಡ್ ರಿಕ್ವೆಸ್ಟೆಡ್ ಟು ಕಂಡಕ್ಟ್ ಎನ್ಕ್ವೈರಿ ಫ್ರಮ್ CBI ಕಾಪಿ ಎನ್ಕ್ಲೋಸ್ಡ್ ಅಂತ ಹೇಳಿ ಆವರಣ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ CBI ಇಲ್ಲಿ ಪ್ರಸ್ತುತ ಪ್ರಕರಣದಲ್ಲಿ ಅದನ್ನ ಕರೆತರೋದಕ್ಕೆ ಸಾಕಷ್ಟು ಪ್ರಯತ್ನಗಳಲ್ಲಿ ಏನ್ ನಡೀತಾ ಇದಾವೆ ಅಂತ ಏನ್ ಹೇಳ್ತಾ ಇದ್ರಲ್ಲ ಮುಖ್ಯಮಂತ್ರಿಗಳು ಸಾಕಷ್ಟು ಬಾರಿ, ಅಥವಾ ಅದರ ಸಂಪುಟ ಸಚಿವರು ಏನ್ ಹೇಳ್ತಾ ಇದ್ರು ಷಡ್ಯಂತ್ರ ನಡೀತಾ ಇದೆ ಅದು ಇದು ಅಂತ ಹೇಳಿ, ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ನೋಡಿ, ಮೂಡಾಗೆ ಮತ್ತು ಈ CBIಗೆ ಯಾವುದೂ ಸಂಬಂಧವಿಲ್ಲ. ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಯಾವ್ದಾರ ನಿರ್ಧಾರ ತಗೊಂಡಿತ್ತು ಅಂತಂದ್ರೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇಸ್ ರೆಸ್ಪಾನ್ಸಿಬಲ್, ಮೂಡಾ ರೆಸ್ಪಾನ್ಸಿಬಲ್, ಮೂಡಾ ಆಫೀಸರ್ಸ್ ರೆಸ್ಪಾನ್ಸಿಬಲ್, ಅದು ಬೋರ್ಡ್ ಏನಿರ್ತದೆ ಮೂಡಾ ಅದು ರೆಸ್ಪಾನ್ಸಿಬಲ್ ಆಗ್ತದೆ. ಇದರಲ್ಲಿ ಮುಖ್ಯಮಂತ್ರಿಗಳದ್ದು ಪಾತ್ರ ಏನಿದೆ ಅಂತ ಎಲ್ಲೂ ಸ್ಪಷ್ಟವಾಗಿ ಬಟ್ ಕಾನ್ಸ್ಟಿಟ್ಯೂನ್ಸಿ ಬಿಲಾಂಗ್ಸ್ ಟು ಹೋಮ್ ಸರ್, ಕಾನ್ಸ್ಟಿಟ್ಯೂನ್ಸಿ ಬಿಲಾಂಗ್ಸ್ ಟು ಹೋಮ್. ಈಗ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನಾದ್ರೂ ಡೆವಲಪ್ಮೆಂಟ್ ಆಗಿದೆ ನೋಡಿ, ನಾನು ಒಂದು ವಿಚಾರವನ್ನು ಹೇಳ್ತೇನೆ. ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನಾದ್ರೂ ಡೆವಲಪ್ಮೆಂಟ್ ಆಗಿತ್ತು ಅಂತಂದ್ರೆ ಅದು ಮೂಡಾ ವ್ಯಾಪ್ತಿಯಲ್ಲಿ ಬರುತ್ತೋ ಇಲ್ವೋ ಅದು ಅದನ್ನ ನೋಡ್ಕೋಬೇಕು. ಇದು ಮೊದಲೇದು. ಮತ್ತೆ ಎರಡನೇದ್ದು, ಮೂಡಾ ಅಕಸ್ಮಾತ್ ತನ್ನ ಅಧಿಕಾರ ವ್ಯಾಪ್ತಿ ಅಥವಾ ಅದರದ್ದು ಟೆರಿಟರಿ ಬಿಟ್ಟು ಬೇರೆ ಕಡೆ ಅದನ್ನ ಅಭಿವೃದ್ಧಿ ಮಾಡಿತ್ತು ಅಂದ್ರೆ ಅದು ಮೂಡಾ ಮಾಡಿರುವಂತ ತಪ್ಪು. ಮುಖ್ಯಮಂತ್ರಿ ಅವ್ರು ಮಾಡಿದಾರೆ ಅಂತ ಹೇಳೋದಕ್ಕಾಗುದಿಲ್ಲ, ಮತ್ತೊಬ್ರು ಮಾಡಿದಾರೆ ಅಂತ ಹೇಳೋಕ್ಕಾಗುದಿಲ್ಲ. ಇದು ಎರಡನೇದ್ದು. ಮುಖ್ಯಮಂತ್ರಿಗಳು ಆದ ಮಾತ್ರಕ್ಕೆ ಎಲ್ಲಾ ಇಲಾಖೆಗಳಲ್ಲಿ ಏನೇ ತಪ್ಪು ಎಸಗಿದ್ರು ಕೂಡ ಅಥವಾ ಏನಾದ್ರೂ ಕಾನೂನು ಬಾಹಿರ ಕ್ರಮ ಆದ್ರೆ ನೇರವಾಗಿ ಮುಖ್ಯಮಂತ್ರಿಗಳೇ ಅದಕ್ಕೆ ಜವಾಬ್ದಾರರು ಅಂತ ಹೇಳೋದಕ್ಕಾಗುದಿಲ್ಲ. ಆಯಾ ಇಲಾಖೆಗಳಿಗೆ ಮಂತ್ರಿಗಳು ಇರ್ತಾರೆ, ಆಯಾ ಇಲಾಖೆಗಳಲ್ಲಿ ಕಾರ್ಯದರ್ಶಿಗಳು ಇರ್ತಾರೆ, ಮತ್ತೆ ಆ ಮೂಡಾದಲ್ಲಿ ಅಥವಾ ಮತ್ತೊಂದು ಅಥಾರಿಟಿಯಲ್ಲಿ ಒಂದು ಬೋರ್ಡ್ ಅಂತ ಇರ್ತದೆ, ಅವೆಲ್ಲ ರೆಸೊಲ್ಯೂಷನ್ ಪಾಸ್ ಆಗಿರ್ತದೆ, ಇವೆಲ್ಲ ಇರ್ತಾವೆ. ಅಂದ್ರೆ ನಾನು ಹೇಳ್ತಾ ಇರೋದು ಏನಂದ್ರೆ ಮುಖ್ಯಮಂತ್ರಿಗಳನ್ನು ಇದರಲ್ಲಿ ಎಳೆತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು CBI ಅನ್ನು ಕೂಡ ಎಳೆದು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಇದು CBI ಕೊಡೋದಕ್ಕೆ ಅಥವಾ CBIಗೆ ಸಂಬಂಧಪಟ್ಟಿರುವಂತ ತನಿಖೆಗೆ ಸಂಬಂಧಪಟ್ಟಿರುವಂತ ವಿಚಾರ ಅಂತ ಹೇಳಿ ಬಿಂಬಿಸೋದಕ್ಕೆ ಈ ಪ್ರಯತ್ನದಲ್ಲಿ ಇದು ಒಂದು ಅಂತ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸರ್, ನನ್ನ ಪ್ರಶ್ನೆ ಇಲ್ಲಿ ಇಷ್ಟೇನೆ, ಮುಖ್ಯಮಂತ್ರಿಗಳ ಮೌಖಿಕ ಆದೇಶ ಅಂತಿದೆಯಲ್ಲ, ನೀವು ಬೇಕಾದ್ರೆ ಮೂಡಾ ಸೈಟ್ಗಳ ವಿಚಾರದ ಬಗ್ಗೆನೂ ಮಾತಾಡೋಣ ಸರ್. ಅಲ್ಲಿ ಎಲ್ಲಿಯೂ ಕೂಡ ಮುಖ್ಯಮಂತ್ರಿಗಳ ಪ್ರಕಾರ ತನಿಖೆ ನಡೀಲಿ ಸರ್, ಲೋಕಾಯುಕ್ತ ತನಿಖೆ ಮಾಡ್ತಿದ್ದಾರೆ, ಹೈಕೋರ್ಟ್ ಕೂಡ ಹೇಳಿ ಆಯಿತು, ತನಿಖೆ ನಡ್ಕೊಳ್ಳಿ, ನಮ್ಮ ತಕರಾರಿಲ್ಲ ಅದ್ರ ಬಗ್ಗೆ. ಇಡಿಗೂ ಅದು ರೆಫರ್ ಮಾಡಿದ್ದಾರೆ, ಅವರು ಎಂಟ್ರಿ ಆಗ್ತಾರೆ. ಪ್ರಶ್ನೆ, ಸಿದ್ದರಾಮಯ್ಯನವರು ಓಪನ್ ಆಗಿ ಹೇಳ್ತಾರೆ, ನಾನು ಏನಾದರೂ ಆದೇಶ ಮಾಡಿದ್ದೀನಾ, ನಾನು ಸೈನ್ ಮಾಡಿದ್ದೀನಾ, ನಾನು ಅಂತ ಕೇಳ್ತಾರೆ. ಹೇಳೋದೇನು ಪ್ರಭಾವ ಬಳಸಿದ್ದಾರೆ ಅಂತ. ಇಲ್ಲಂತೂ ನೋಡಿದ್ರೆ ಮೌಖಿಕವಾಗಿ ಆದೇಶವನ್ನೇ ಮಾಡಿಬಿಟ್ಟಿದ್ದಾರೆ ಅಂತ ಅಲ್ಲಿ ಆರೋಪ ಬಂದಿದೆಯಲ್ಲ, ಇದು ಕೂಡ ನೋಡಿ ಸರ್, ಇದನ್ನೊಂದು ವ್ಯಾಪ್ತಿಗೆ ಎಳ್ಕೊಳ್ಬೇಕು ಅಂತ ಹೇಳಿದ್ರೆ ಮೌಖಿಕ ಆದೇಶ ಮಾಡಿದ್ರು, ಅವ್ರೇನು ಸೈನ್ ಕೊಟ್ಟಿದ್ದಾರಾ, ಇಂಥ ಕೇಸ್ಗಳಲ್ಲಿ ಯಾರು ಸೈನ್ ಮಾಡಿಬಿಟ್ಟು ಯಾರಾದ್ರು ಹೇಳ್ತಾರಾ, ಸಿಗಾಕೋತಾರೆ ಅಂತ ಭಯ ಇರುತ್ತೆ ಅಂತ ಮಾತಾಡ್ತಾರಲ್ಲ, ಇದಕ್ಕೆ ಆರ್ಗ್ಯುಮೆಂಟ್ ಹೇಗೆ ಅಂತ ನಾಳೆ ದಿನ ನೋಡಿ. ಮೌಖಿಕ ಆದೇಶಕ್ಕೂ ಕೂಡ ಕಾನೂನಿನಲ್ಲಿ ಬೆಲೆ ಇದೆ. ಅಂದ್ರೆ ಈಗ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಸಚಿವ ಸಂಪುಟದ ಸದಸ್ಯರಾಗಿರ್ಬೋದು, ಏನಾದ್ರೂ ಮೌಖಿಕ ಆದೇಶ ಮಾಡಿದ್ರು ಅಂದ್ರೆ ಕಾನೂನಲ್ಲಿ ಅದಕ್ಕೆ ಬೆಲೆ ಇದೆ ಮತ್ತು ಕಂಡಕ್ಟ್ ಆಫ್ ಬಿಸಿನೆಸ್ ರೂಲ್ಸ್ ನಲ್ಲಿ ಕೂಡ ಅದನ್ನು ಕೂಡ ಆದೇಶ ಅಂತ ಪರಿಗಣನೆಗೆ ತಗೋತಾರೆ. ಇದು ಒಂದು. ಈಗ ಮೌಖಿಕ ಆದೇಶ ಅಂತಂದ್ರೆ ಬಾಯಿ ಮಾತಿನಿಂದ ಹೇಳಿರೋದಕ್ಕೆ, ಬರೀ ಬಾಯಿ ಮಾತಿನಿಂದ ಹೇಳಿದ್ದಾರೆ ಅಂತ ಹೇಳಿ 387 ಕೋಟಿ ರೂಪಾಯಿ ಅಂತ ಹಣವನ್ನ ಎಲ್ಲಿಯೂ ಬಳಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ಪ್ರಾಪರ್ ರೆಸೊಲ್ಯೂಷನ್ ಪಾಸ್ ಆಗಬೇಕು, ಪ್ಲಾನ್ ಬೇಕು, ಪ್ಲಾನ್ ಅಪ್ರೂವಲ್ ಆಗಿರ್ಬೇಕು, ಆ ನಂತರ 108 ಡಾಕ್ಯುಮೆಂಟೇಶನ್ ಆಗ್ಬೇಕಾಗತ್ತೆ. ಬರೀ ಒಂದು ಮೌಖಿಕ ಆದೇಶ ಆದ ಮಾತ್ರಕ್ಕೆ 387 ಕೋಟಿ ರೂಪಾಯಿ ಯಾವ ರೀತಿ ಬಳಸ್ತಾರೆ, ಅದಕ್ಕೊಂದು ಆಡಿಟ್ ಅಂತ ಇರ್ತದೆ. ಹಾಗಾಗಿ ಅವು ಎಲ್ಲನೂ ಆಗಿರ್ತದೆ. ಅಲ್ಲ, ಇದು ಸಂಕೇತ್ ಸರ್ ಮಾಡ್ತಿರೋದೇ ಮಿಸ್ಯೂಸು, ಮಾಡ್ತಿರೋದೇ ಅವ್ಯವಹಾರ, ಬೇರೆ ಬೇರೆ ಕಡೆ ಬಳಸ್ಕೋತಾ ಇರೋದೇ ಅವ್ಯವಹಾರ ಅಂತ ಆದಾಗ ಯಾರು ರೆಸೊಲ್ಯೂಷನ್ ಪಾಸ್ ಮಾಡಿಸ್ಕೊಂಡು ಯಾರಾದ್ರೂ ಬೇರೆ ಕ್ಷೇತ್ರ ಅಭಿವೃದ್ಧಿಗೆ ಮುಡಾ ಹಣ ಕೊಡಕ್ಕಾಗತ್ತಾ ಅಂತ ಇಲ್ಲಿ ಪ್ರಶ್ನೆ ರೈಸ್ ಆಗಿಲ್ವಾ ಅಂತ. ಈಗ ನೋಡಿ, ಬೇರೆ ಕ್ಷೇತ್ರಗಳಿಗೆ ಅಭಿವೃದ್ಧಿ ಆಗಿದೆ ಅಂತಾನೆ ತಿಳ್ಕೊಳ್ಳೋಣ, ಅಥವಾ ಮೂಡಾದ ವ್ಯಾಪ್ತಿ ಮೀರಿ ಬೇರೆ ಜಾಗದಲ್ಲಿ ಅದರಲ್ಲಿ ಅಭಿವೃದ್ಧಿ ಆಗಿದೆ ಅಂತ ತಿಳ್ಕೊಳ್ಳೋಣ. ಅಂದ್ರೆ ಒಂದು ಜಾಗದಲ್ಲಿ ಅಭಿವೃದ್ಧಿ ಆಗಿದೆ, ಆದ್ರೆ ಹೇಳ್ತಾ ಇರೋ ಆರೋಪ ಏನಂತಂದ್ರೆ ಈ ಜಾಗ ಒಬ್ಬರ ಮುಖ್ಯಮಂತ್ರಿಯವರ ಕಾನ್ಸ್ಟಿಟ್ಯೂನ್ಸಿ ಅಥವಾ ಮತ್ತೊಬ್ಬರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಿದೆ ಅನ್ನೋದು ಒಂದೇ ಇದರಲ್ಲಿ ವಿಚಾರ ಆಗಿತ್ತು ಅಂತಂದ್ರೆ ಇವ್ರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ನಾನು ಸಾಮಾನ್ಯವಾಗಿ ಹೇಳ್ತಾ ಇದ್ದೆ, ಇವ್ರು ಸರಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಇವ್ರು ಹೇಳಿದಾರೆ ಇಲ್ಲ ಗೊತ್ತಿಲ್ಲ ನನಗೆ. ಇವ್ರು ಅಕಸ್ಮಾತ್ ಮೂಡಾ ತನ್ನ ಅಧಿಕಾರ ವ್ಯಾಪ್ತಿ ಮೀರಿ ಈ ಮುಖ್ಯಮಂತ್ರಿಗಳ ಕ್ಷೇತ್ರ ಅಥವಾ ಮತ್ತೊಂದು ಕ್ಷೇತ್ರ ಇವರು ಸಂಬಂಧ ಪಡೆದೇ ಇದ್ರು ಕೂಡ ಅಲ್ಲಿ ಹೋಗಿ ಅಭಿವೃದ್ಧಿ ಮಾಡಿದೆ ಅಂತಂದ್ರೆ ಅದು ಮೂಡಾ ಮಾಡಿರುವ ಅಪರಾಧ ಅಥವಾ ಅಕ್ರಮ ಅಂತ ನಾವ್ ಹೇಳ್ಬೋದು, ಅಥವಾ ಕಾನೂನು ಬಾಹಿರ ಕ್ರಮ ಅಂತ ನಾವ್ ಹೇಳ್ಬೋದು.
ಆದ್ರೆ ಅದ ಕ್ರಮಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಏನ್ ಸಂಬಂಧ ಇದೆ ಅನ್ನೋದು ಏನ್ ಹೇಳ್ತಾ ಇದಾರಲ್ಲ ಈಗ ಅಂದ್ರು ಮೌಖಿಕ ಆದೇಶ ಅಂತೇಳಿ. ಬರೀ ಮೌಖಿಕ ಆದೇಶ ಮಾತ್ರಕ್ಕೆ ಪ್ಲಾನ್ ಅಪ್ರೂವಲ್ ಆಗಲ್ಲ. ಅದಕ್ಕೊಂದು ಡಾಕ್ಯುಮೆಂಟೇಶನ್ ಬೇಕಾಗುತ್ತೆ, ಪ್ರಾಜೆಕ್ಟ್ ಪ್ಲಾನ್ ಅಂತ ಬೇಕಾಗುತ್ತೆ. ಪ್ರಾಜೆಕ್ಟ್ ಪ್ಲಾನ್ ಅಪ್ರೂವ್ ಆಗಬೇಕು, ಏನೇನ್ ಡೆವಲಪ್ಮೆಂಟ್ ಯೂಸ್ ಮಾಡ್ತೀವಿ ದುಡ್ಡು ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಬೇಕು. ಆ ಎಲ್ಲಾ ಅಪ್ರೂವ್ ಆದ ನಂತರ, ಅನುಮೋದನೆ ಆದ ನಂತರ ಅಲ್ಲಿ ಕಾರ್ಯರೂಪಕ್ಕೆ ಬರ್ತದೆ ಅಥವಾ ಆ ದುಡ್ಡನ್ನು ಬಳಕೆ ಮಾಡ್ಲಾಗ್ತದೆ. ಇವು ಎಲ್ಲದಕ್ಕೂ ಒಂದು ಸಂಬಂಧಪಟ್ಟಂತ ಒಂದು ಫೈಲ್ ಕ್ರಿಯೇಟ್ ಆಗುತ್ತೆ. ಫೈಲ್ ಎಲ್ಲ ಅದರಲ್ಲಿ ಪ್ರೋಸೆಸ್ ಆಗುತ್ತೆ. ಬೇರೆ ಬೇರೆ ಅಧಿಕಾರಿಗಳು, ಮೇಲಾಧಿಕಾರಿಗಳು, ಮಿನಿಸ್ಟರ್ ಲೆವೆಲ್ ವರೆಗೆ, ಸೆಕ್ರೆಟರಿ ಲೆವೆಲ್ ವರೆಗೆ ಎಲ್ಲಾ ಕಡೆ ಚರ್ಚೆ ಆಗಿ ಇದು ಅಪ್ರೂವ್ ಆದಾಗ ಮಾತ್ರ ಮುಂದಿನ ಕಾರ್ಯರೂಪಕ್ಕೆ ಬರುತ್ತದೆ. ಈ ಪ್ರಶ್ನೆ ಬಂದಿರೋದು ಏನಂದ್ರೆ, ಇವ್ರು ಮೌಖಿಕ ಆದೇಶ ಅಂತ ಏನ್ ಹೇಳ್ತಾರಲ್ಲ, ಮೌಖಿಕ ಆದೇಶ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮುಂದುವರೆದ ದಾಖಲೆಗಳು ಇದಾವ ಏನೋ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇದು ಒಂದು. ಮತ್ತೆ ಈ ಸಿಬಿಐಗೆ ಇದಕ್ಕೆ ಏನ್ ಸಂಬಂಧ ಅಂತ ನಾನು ನಿಮ್ಮನ್ನ ಸ್ಪಷ್ಟವಾಗಿ ಹೇಳ್ತಾ ಇರೋದು ಏನಂದ್ರೆ, ನಿಮ್ ಎದುರುಗಡೆ ಈ ಸಿಬಿಐಗೆ ಈಗ ಅಕ್ರಮ ಆಗಿದೆ ಅಂತಾನೆ ತಿಳ್ಕೊಳ್ಳೋಣ. ಇವ್ರ ಅಭಿಪ್ರಾಯದಲ್ಲಿ ಅಕ್ರಮ ಆಗಿದೆ, ಅಥವಾ ಈ ಮೌಖಿಕ ಆದೇಶ ನಿಜವಾಗ್ಲೂ ಆಗಿದೆ ಅಂತಾನೆ ತಿಳ್ಕೊಳ್ಳೋಣ. ಈಗ ಸಿಬಿಐ ಎಲ್ಲಿಂದ ಬಂತು ಇಲ್ಲಿ ಈ ಸೀನ್ದಲ್ಲಿ? ಸೆಂಟ್ರಲ್ ಗವರ್ಮೆಂಟ್ ಇಲ್ಲಿ ಎಲ್ಲಿ ಬಂತು? ಮೌಖಿಕ ಆದೇಶ ಮಾಡಿದವರು ಮುಖ್ಯಮಂತ್ರಿಗಳಂತಾನೆ ತಿಳ್ಕೊಂಡ್ರು ಕೂಡ. ಆ ಪ್ರಕಾರ ಮೂಡಾ ತನ್ನ ಅಧಿಕಾರ ವ್ಯಾಪ್ತಿ ಮೀರಿ ಬೇರೆ ಜಾಗದಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂತಂದ್ರು ಕೂಡ, ಅದೇ ಆಗಿದೆ ಅಂತಾನೆ ತಿಳ್ಕೊಂಡ್ರು ಕೂಡ, ಇದು ಮೂಡಾ ಮಾಡಿರೋ ತಪ್ಪು ಅಥವಾ ಮುಖ್ಯಮಂತ್ರಿಗಳು ಅದರಲ್ಲಿ ಇನ್ಫ್ಲೂಯೆನ್ಸ್ ಮಾಡಿರೋ ತಪ್ಪು ಅಥವಾ ಮೂಡಾ ಮಾಡಿರೋ ಹಗರಣ ಅಂತ ಅನ್ನೋದಾತು ಅಂತಂದ್ರೆ, ಇಲ್ಲಿ ಸಿಬಿಐ ಬಂದು ಇನ್ವೆಸ್ಟಿಗೇಷನ್ ಮಾಡ್ಬೇಕು, ಸಿಬಿಐನೇ ಬೇಕು ಅಂತ ಏನ್ ಹೇಳ್ತಾ ಇದಾರಲ್ಲ, ಇದು ನೋಡಿ ಅದು ಬಹಳ ಸ್ಪಷ್ಟವಾಗಿದೆ ಶಬ್ದಗಳಲ್ಲಿ. ಸಿಬಿಐನೇ ಬೇಕು ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವಂತ ಒಂದು ತನಿಖಾ ಸಂಸ್ಥೆನೇ ಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ರಿಪ್ರೆಸೆಂಟೇಟಿವ್ ಗವರ್ನರ್ ಅವ್ರಿಗೆ ಪತ್ರ ಬರಿತಾ ಇರೋದು ನೋಡಿದ್ರೆ, ಇದರಲ್ಲಿ ಏನೋ ಮೊಸರಿನಲ್ಲಿ ನಾವು ಕಲ್ಲು ಹುಡುಕ್ತಾ ಇಲ್ಲ, ಆದ್ರೆ ಇದು ಕಲ್ಲಿನಲ್ಲೇ ಮೊಸರು ಇದೆ ಅಂತ ಸ್ಪಷ್ಟವಾಗಿ ಕಾಣ್ತದೆ ಅಂತ ನನ್ನ ಅಭಿಪ್ರಾಯ.